ನಮ್ಮೆಲ್ಲರ ತರ್ಲೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದು ನಿಮಗೂ ಸಹ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಗಿಲ್ಲಿ ಅವರು ಟಾಸ್ಕನ್ನು ಆಡ್ತಾ ಇರಲಿಲ್ಲ, ಸರಿಯಾಗಿ ಮನೆ ಕೆಲಸಗಳಲ್ಲಿ ತೊಡಗಿಸ್ಕೊಡ್ತಾ ಇರಲಿಲ್ಲ. ಆದರೆ ಮನರಂಜನೆಯಲ್ಲಂತೂ 100ಗೆ 200% ಕೊಡ್ತಾಯಿದ್ರು. ಆದರೆ ಈಗ ಏನಾಗಿದೆ ಅಂತ ಅಂದರೆ ಗಿಲ್ಲಿ ಅವರು ಮನೆ ಸದಸ್ಯರು ಯಾರಿದ್ದಾರೆ ಅವರ ಪೇರೆಂಟ್ಸ್ಗಳು ಬಂದಾಗ ಅತಿ ಹೆಚ್ಚು ಓಟನ್ನು ಹಾಕಿದ್ರು. ಗಿಲ್ಲಿ ಹಾಗೂ ಅಶ್ವಿನಿಯವರ ನಡುವೆ ಇಬ್ಬರ ನಡುವೆಯೂ ಸಹ ಒಂದು ಟಾಸ್ಕ್ ಏರ್ಪಡುತ್ತೆ. ಅದರಲ್ಲಿ ಗಿಲ್ಲಿಯವರು ಗೆದ್ದು ಕ್ಯಾಪ್ಟನನ್ನು ಆಗಿರುವಂಥದ್ದು. ತದನಂತರದಲ್ಲಿ ಕಾವ್ಯ ಅವರ ಮನೆಯವರು ಹೊರಗಡೆ ಹೋಗಿದ್ದು ಎಲ್ರಿಗೂ ಸಹ ಗೊತ್ತೇ ಇದೆ. ಈಗ ಕಾವ್ಯ ಮನೆಯವರನ್ನು ಕಾವ್ಯ ಅಪ್ಪ ಮತ್ತು ಅಮ್ಮನನ್ನು ಮನೆ ಒಳಗಡೆ ಕರೆಸಿದ್ದಾರೆ ಕೂಡ ಹೌದು. ಗಿಲ್ಲಿಗೆ ಒಂದು ಟಾಸ್ಕನ್ನು ನೀಡಲಾಗಿದೆ. ಗಿಲ್ಲಿಯವರಿಗೆ ಏನಾದರೂ ಅಷ್ಟು ಮಾತು, ನೀವು ಕಾವ್ಯ ಅವರನ್ನು ತಂದೆ ತಾಯಿ ಮನೆ ಒಳಗಡೆ ಬರಬೇಕು ಅಂತ ನಿಮಗೇನಾರು ಅನಿಸಿದ್ರೆ ನೀವು ಕ್ಯಾಪ್ಟನ್ಸಿಯನ್ನು ತ್ಯಾಗ ಮಾಡಿ ಅವರನ್ನು ಬರಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಟಾಸ್ಕನ್ನು ಏರ್ಪಟ್ಟಾಗ ಗಿಲ್ಲಿ ಅವರು ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡು, ಗಿಲ್ಲಿಯವರು ಬಿಗ್ ಬಾಸ್ ನೀಡಿದಂತಹ ಇದೊಂದು ಸವಾಲೇನಿದೆ ಇದೆಲ್ಲವನ್ನು ಒಪ್ಕೊಂಡು ತನ್ನ ಸ್ನೇಹಿತೆ ಕಾವ್ಯ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಬರಬಹುದು ಅಂತ ಹೇಳಿ ಅವರು ಸರಿ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಕೂಡ ಹೌದು. ಎಲ್ರಿಗೂ ಸಹ ಕಾವ್ಯ ಮತ್ತು ಗಿಲ್ಲಿಯವರ ಫ್ರೆಂಡ್ಶಿಪ್ ತುಂಬಾ ಇಷ್ಟ ಆಗಿರುವಂಥದ್ದು. ನಿಮಗೇನಾದರೂ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಕೂಡ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.